ಇವತ್ತು ನಾನು ಮಾಡ್ತಾ ಇದ್ದೀನಿ ಮೂಲಂಗಿ ಪರೋಟ, ರ್ಯಾಡಿಶ್ ಪರೋಟ. ಎಸ್, ಇದನ್ನು ಏನಂದರೆ ಫಸ್ಟು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಅದ್ರ ಸಿಪ್ಪೆ ಎಲ್ಲ ಪೀಲ್ ಮಾಡಿ ಸಣ್ಣದೇನು ಬರುತ್ತಲ್ಲ ತುರಿಯೋದು ಮಣಿ, ಅದ್ರಿಂದ ಸಣ್ಣದಿರುತ್ತಲ್ಲ ಅದರಿಂದ ತುರಿದ್ರೆ ನೀರೆಲ್ಲ ನೀಟಾಗಿ ಹಿಂಡ್ಬೋದಿದ್ರಿಂದ. ಸೊ ಇದು ಹಿಂಡಿರೋ ನೀರನ್ನು ವೇಸ್ಟ್ ಆಗೋದಿಲ್ಲ. ಈ ನೀರೆಲ್ಲ ಉಪ್ಪು ಹಾಕ್ಬಿಟ್ಟು 1 ರಿಂದ 2 ನಿಮಿಷ ಇಟ್ಟರೆ ಸಾಕು, ಆರಾಮಾಗಿ ನೀರೆಲ್ಲ ಸ್ಕ್ವೀಸ್ ಮಾಡಿ ತೆಗಿಬೋದು. ಸೊ ನೀರೆಲ್ಲ ಸ್ಕ್ವೀಸ್ ಮಾಡಿ ತೆಗೆದ್ರೆ ಇದು ನೀರೆಲ್ಲ ಚೆಲ್ಲೋದು ಬೇಡ. ಏನು ನಾವು ಹಿಟ್ಟನ್ನು ಕಲಿಸ್ತೀವಲ್ಲ ಅದು ಹಿಟ್ಟಲ್ಲಿ, ಗೋಧಿ ಹಿಟ್ಟಲ್ಲಿ ನೀರು ಆ್ಯಡ್ ಮಾಡೋ ಬದಲು ಏನು ನಾವು ಮೂಲಂಗಿದು ಜ್ಯೂಸ್ ತೆಗೆದಿರ್ತೀವಲ್ಲ ಸ್ಕ್ವೀಸ್ ಮಾಡಿ ಅದನ್ನು ಹಾಕ್ಬಿಟ್ಟು ಕಲಸಿದ್ರೇನು ಆಗುತ್ತೆ. ಆ್ಯಕ್ಚುಲಿ ಇದೇನು ಮೂಲಂಗಿ ಎಲ್ಲ ವಾಸನೆ ಬರುತ್ತೆ, ಹಂಗೆ ಏನು ವಾಸನೆ ಬರಲ್ಲ, ತಿಂದಾಗಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನನಗೆ ನೀರು ನಾನು ಬೇರೆ ಆ್ಯಡೇ ಮಾಡಿಲ್ಲ, ಮೂಲಂಗಿ ಸ್ಕ್ವೀಸ್ ಮಾಡಿರೋ ನೀರನ್ನ ಆ್ಯಡ್ ಮಾಡಿಬಿಟ್ಟು ಹಿಟ್ಟನ್ನ ಕಲಿಸ್ಕೊಂಡ್ರು. ಅದಾದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಚಿಲ್ಲಿ ಪೌಡರು, ಸಾಲ್ಟ್ ಸ್ವಲ್ಪ ಸೇರಿಸಿದ್ದೆ, ಇಲ್ಲಿ ಅರಿಶಿನ ಎಲ್ಲ ಹಾಕಿಬಿಟ್ಟು ಇದು ಆ್ಯಕ್ಚುಲಿ ಮೂಲಂಗಿ ಆ್ಯಡ್ ಮಾಡಿದ ತಕ್ಷಣ ನಾವು ಫ್ಲೇಮ್ನ ಆಫ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಇದು ತಿರ್ಗಾ ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ಅದಾದಮೇಲೆ ನಾನು ಇದಕ್ಕೆ ಮಿಕ್ಸ್ಚರ್ ಹಾಕಿದ್ದೆ, ಯಾವುದೇ ಮಿಕ್ಸ್ಚರ್ನೂ ಆ್ಯಡ್ ಮಾಡ್ಬೋದು. ಹಾಗೆ ಹಾಕ್ತಿದ್ದೆ, ನಮ್ಮಮ್ಮ ಇಲ್ಲ ಅದನ್ನು ಕುಟ್ಬಿಟ್ಟು ಹಾಕು, ಚೆನ್ನಾಗಿ ಪೌಡ್ರ್ ಆಗುತ್ತೆ ಮತ್ತು ತಿನ್ನೋದಕ್ಕೂ ಟೇಸ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ಕುಟ್ಬಿಟ್ಟು ಅದನ್ನು ನಾವೇನು ಪಲ್ಯ ಮಾಡಿದ್ವಲ್ಲ ಅದರಲ್ಲಿ ಸೇರಿಸಿ ಇದನ್ನು ಸ್ಟಫ್ ಮಾಡಿ ಪರೋಟ ಮಾಡಿದ್ರು. ಆ್ಯಕ್ಚುಲಿ ಇದನ್ನು ನಾವು ಹೆಂಗೆ ಆಲೂ ಪರೋಟ ಮಾಡ್ತೀವಲ್ಲ ಆ ಥರ ಮಾಡಿದ್ರೆ ಇದು ಎಲ್ಲ ಪರೋಟ ಎಲ್ಲ ಒಡೆದೋಗ್ಬಿಡುತ್ತೆ, ಯಾಕಂದರೆ ಸೀಳ್ಬಿಡುತ್ತೆ, ಎಲ್ಲ ಪಲ್ಯ ಎಲ್ಲ ಆಚೆ ಬಂದುಬಿಡುತ್ತೆ. ಸೊ ಇದನ್ನು ನಾವು ಪದ್ರು ಚಪಾತಿ ಅಂತ ಮಾಡ್ತೀವಲ್ವ, ಸ್ವಲ್ಪ ಚಪಾತಿ ಲಟ್ಟಿಸ್ಕೊಂಡ್ಬಿಟ್ಟು ತಿರ್ಗಾ ಅದಕ್ಕೆ ಎಣ್ಣೆ ಅಪ್ಲೈ ಮಾಡಿ ಮತ್ತೆ ಫೋಲ್ಡ್ ಮಾಡಿ ಮಾಡ್ತೀವಲ್ಲ ಆ ಥರ ಮಾಡಬೇಕು. ಸೊ ಆ ಥರ ಮಾಡಿದಾಗ ಮತ್ತು ಇದನ್ನು ಯಾವಾಗ ನಾವು ಆಲೂ ಪರೋಟ ಮಾಡ್ತೀವಿ ಯಾವಾಗ ನಾವು ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೋತೀವಿ. ಬಟ್ ಮೂಲಂಗಿ ಪರೋಟ ಮತ್ತು ಸೋರೆಕಾಯಿ ಪರೋಟ ಎಲ್ಲ ಮಾಡಬೇಕಾದ್ರೆ ನಾವು ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು, ಬಿಕಾಸ್ ಇದು ಮೂಲಂಗಿ ನೀರು ಬಿಡುತ್ತಲ್ಲ. ಸೊ ಗಟ್ಟಿಯಾಗಿದ್ದರೆ ಹರಿಯೋದಿಲ್ಲ ಅದನ್ನು ಚಪಾತಿ ಎಲ್ಲ ಲಟ್ಟಿಸ್ಬೇಕಾದ್ರೆ, ಮತ್ತು ತುಂಬ ಗಟ್ಟಿಯಾಗಿ ಒತ್ತಿ ಮಾಡಿದ್ರೆ ಎಲ್ಲ ಹರಿದೋಗ್ಬಿಡುತ್ತೆ. ಸೊ ಕೇರ್ಫುಲ್ಲಾಗಿ ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡಿ ಇದನ್ನು ಚಪಾತಿನ ಲಟ್ಟಿಸ್ಬೇಕು, ಆವಾಗ ಮೂಲಂಗಿ ಪರೋಟ ಹರಿದೋಗೋದಿಲ್ಲ. ನಾವು ಯಾವ ಥರ ಎಣ್ಣೆ ಅಪ್ಲೈ ಮಾಡ್ತೀವಲ್ಲ ಚಪಾತಿ ಮಾಡಿದಾಗ ಅದೇ ಥರ ಅಪ್ಲೈ ಮಾಡೋ ಬದಲು ನಾವು ಮೂಲಂಗಿ ಪಲ್ಯ ಏನು ಮಾಡಿದ್ವಲ್ಲ ಅದನ್ನು ಒಳಗಡೆ ಸ್ಟಫ್ ಮಾಡಿ ಮತ್ತೆ ಫೋಲ್ಡ್ ಮಾಡಿಬಿಟ್ಟು ತಿರ್ಗಾ ಯಾವ ಥರ 3 ಫೋಲ್ಡಿಂಗ್ ಚಪಾತಿ ಮಾಡ್ತೀವಲ್ಲ 3 ಫೋಲ್ಡಿಂಗಲ್ಲಿನೂ ಅಪ್ಲೈ ಮಾಡಿಬಿಟ್ಟು ಪಲ್ಯನ ನಿಧಾನಕ್ಕೆ ಪರೋಟ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಾನು ಇದಕ್ಕೆ ಎಳ್ಳನ್ನು ಸಹ ಆ್ಯಡ್ ಮಾಡಿದ್ದೆ. ಎಳ್ಳು ನಾವು ಇದನ್ನು ಪಲ್ಯ ಒಳಗಡೆನೂ ಸೇರಿಸ್ಬೋದು, ಬಟ್ ನನ್ನ ಮೇಲೆ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ, ಒಂಥರ ಡಿಸೈನ್ ಆಗಿ ಅನಿಸುತ್ತಲ್ಲ, ಮಕ್ಕಳು ಇಷ್ಟಪಟ್ಟು ತಿಂತವೆ ಅಂದ್ಬಿಟ್ಟು ನಾನು ಮೇಲೆ ಆ್ಯಡ್ ಮಾಡಿದ್ದೆ. ಸೊ ಇದ್ರ ಜೊತೆ ನಾವು ಏನೇ ಪಲ್ಯ, ಈವನ್ ರಾಯ್ತ ಇದ್ರೂ ಓಕೆ, ಮೊಸರು ಇಲ್ಲಾಂದರೆ ರಾಯ್ತ, ಕೋಸಂಬರಿ ಏನು ಇದ್ರೂ ಇದ್ರ ಜೊತೆ ತಿನ್ನೋದಕ್ಕೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಇಲ್ಲ ಅಂದ್ರೂ ಬರೀ ಹಾಗೇನೂ ಸಹ ಮಕ್ಕಳಿಗೆ ಕೊಟ್ಟರೆ ತಿಂತಾರೆ. ಇದನ್ನು ನಾವು ಈವನ್ 1 ವರ್ಷ ಮಗುಗೂ ಸಹ ಕೊಡ್ಬೋದು. ನಾನು ಇದನ್ನು ನನ್ನ ಮಗನಿಗೆ ಆಬ್ವಿಯಸ್ಲಿ ಯಾವ ರೀತಿ ನಾನು ಪರೋಟ, ರೋಟಿ ಎಲ್ಲ ಸ್ಟಾರ್ಟ್ ಮಾಡಿದ್ದೆಲ್ಲ 10 ತಿಂಗಳಿಗೆ ಆವಾಗಿಂದನೂ ಕೊಡ್ತೀನಿ. ಅವ್ನು ತುಂಬ ಇಷ್ಟಪಟ್ಟು ತಿಂತಾನೆ ಇದನ್ನು. ಸೊ ಟ್ರೈ ಮಾಡಿ ನೋಡಿ, ನೀವು ಟೇಸ್ಟ್ ಹೆಂಗಿದೆ ಅಂತ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.